ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದಂತಹ ಕಾಜೂರು ತಂಗಲ್ನವರಿಗೆ ದುವಾದೊಂದಿಗೆ ಉದ್ಘಾಟನೆಯನ್ನು ಮಾಡಿದಂತಹ ಕಾಜೂರು ತಂಗಲ್ನವರಿಗೆ ಗೌಸಿಯಾ ಜಾಮಿಯಾ ಮಸ್ಜಿದ್ನ ಪರವಾಗಿ ಜಮಾತ್ನ ಪರವಾಗಿ ಇರದಂತಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ, ಧಾರ್ಮಿಕ ಗುರುಗಳಿಗೆ ಸೇರಿರ್ತಕ್ಕಂತಹ ತಮಗೆಲ್ಲರಿಗೂ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಗೌಸಿಯಾ ಜಾಮಿಯಾ ಮಸ್ಜಿದ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಮೊಹಮ್ಮದ್ ರಫಿ ಇವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಾಲೈಕುಂ ಸಲಾಂ ರಹಮತುಲ್ಲಾಹಿ ವಬರಕಾತುಹು. ಗೌಸಿಯಾ ಜಾಮಿಯಾ ಮಸ್ಜಿದ್, ರಿಜಿಸ್ಟರ್ಡ್ ಕೋರ್ಟ್ ರೋಡ್, ಬೆಳ್ತಂಗಡಿ. ಕಳೆದ ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮದ ಆಯೋಜನೆಗಾಗಿ ಎದುರು ನೋಡ್ತಿದ್ದಂತಹ ನಾವು ಇವತ್ತು ಆ ಕಾರ್ಯಕ್ರಮದ ದಿನಾಂಕದಲ್ಲಿ ನಾವಿದ್ದೇವೆ. ಗೌಸಿಯಾ ಜಾಮಿಯಾ ಮಸ್ಜಿದ್ ಪ್ರತಿ ತಿಂಗಳು 2ನೇ ಗುರುವಾರ ಜಲಾಲಿಯಾ ರಾತೀಬ್ ಮಜ್ಲಿಸನ್ನು ಆಯೋಜಿಸುತ್ತಾ ಬಂದಿದೆ. ಇದರ ನೇತೃತ್ವವನ್ನು ಕಾವಲ್ಕಟ್ಟೆ ಹಜರತ್ರವರು ವಹಿಸಿಕೊಂಡು ನಮ್ಮ ಜಮಾತಿನ ಖತೀಬರಾದಂತಹ ಅಸಯ್ಯದ್ ಗುಲ್ರೇಜ್ ಅಹಮದ್ ರಜ್ವಿ ಅವರ ನೇತೃತ್ವದಲ್ಲಿ ಕೂಡ ಪ್ರತಿ ತಿಂಗಳು ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ವರ್ಷ ನಾವು ವರ್ಷಂಪ್ರತಿ ವಾರ್ಷಿಕವನ್ನು ಆಚರಿಸುತ್ತಾ ಇದ್ದೆವು. ಆದರೆ ಕೊರೋನಾದ ನಂತರ ಕಾರಣಾಂತರಗಳಿಂದ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಿಕ್ಕೆ ಆಗಲಿಲ್ಲ. ಇವತ್ತು ಆ್ಯಕ್ಚುಲಿ ನಾವು 1 ದಿವಸ ಆಚರಿಸುವಂಥದ್ದು ನಾವು ಕಾರಣಾಂತರಗಳಿಂದ 2 ದಿವಸವನ್ನು ಇಟ್ಕೊಂಡು ದೊಡ್ಡ ಬೃಹತ್ ಆದ ಒಂದು ಜಲಾಲಿಯಾ ಮಜ್ಲಿಸ್ ಗ್ರ್ಯಾಂಡ್ ಪ್ರೋಗ್ರಾಮ್ ಅನ್ನು ನಾವು ನಾಳೆಯ ದಿವಸ 12ನೇ ತಾರೀಕಿಗೆ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಬಹಳಷ್ಟು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ಕಾಜೂರು ತಂಗಳ್ ನನ್ನ ಕರ್ತವ್ಯ ಸ್ವಾಗತ ಮಾತ್ರ ಆಗಿರ್ತದೆ. ಕಾಜೂರು ತಂಗಳ್ ಬಹಳ ಅರ್ಜೆಂಟಲ್ಲಿ ಇದ್ದಾರೆ, ಹೋಗಬೇಕು. ಅವರು ನೀವು ನೋಟಿಸಲ್ಲಿ ನೋಡಿರ್ಬೋದು, ದೊಡ್ಡ ಫ್ಲೆಕ್ಸ್ ಕೂಡ ಇದೆ ಹಿಂದೆ. ನಾಳೆ ಬರಬೇಕಾದಂತಹ ವ್ಯಕ್ತಿತ್ವ, ನಾವು ನಾಳೆ ದೊಡ್ಡ ವ್ಯಕ್ತಿತ್ವಗಳು ಬರ್ತಾ ಇದ್ದಾರೆ. ನಾಳೆಯ ಉದ್ಘಾಟನೆಯನ್ನು ದುವಾವನ್ನು ಕಾಜೂರು ತಂಗಳ್ ಅವರು ನಿರ್ವಹಿಸಬೇಕಿತ್ತು. ಕಾರಣಾಂತರದಿಂದ ಇವತ್ತು ಕೂಡ ಈಗ 8:15 ಕನ್ಯಾಡಿಯಲ್ಲಿ ತಲುಪಬೇಕು, ನಾನು ಹೋಗಬೇಕು, ನಾನು ಬರ್ತಾ ಇದ್ದೇನೆ ಬೇಗ ಅಂತ ಹೇಳಿದಕ್ಕೆ ನೀವು ಬನ್ನಿ, ಆದರೆ ಕಾರ್ಯಕ್ರಮ ಉದ್ಘಾಟನೆ ಆಗುವ ತನಕ ಅಥವಾ ದುವಾ ನೆರವೇರಿಸುವ ತನಕ ನಾನು ಇರ್ತೇನೆ ಅಂತ ಹೇಳಿದರು. ನಿನ್ನೆ ಕೂಡ ಕಾಲ್ ಮಾಡುವಾಗ ತಂಗಳು ನೀವು ಬರಬೇಕು, ನಾನು ಪ್ರತಿ ಸಲ 5 ನಿಮಿಷಕ್ಕೊಮ್ಮೆ ಕಾಲ್ ಮಾಡ್ತೇನೆ ನಿಮಗೆ, ನೀವು ಬರಲೇಬೇಕು, ತಲುಪಲೇಬೇಕು ಅಂತ ಹೇಳಿದೆ. ದಯಮಾಡಿ ನನಗೆ ಉಪದ್ರ ಮಾಡಬೇಡಿ ಅಂತ ಹೇಳಿದರು. ಆದರೂ ಕೂಡ ನಾನು ಉಪದ್ರ ಮಾಡಲಿಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾಳೆ ಕೂಡ ತಾವು ಬರಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಹತ್ತಿರದ ಮಸೀದಿಯ ಜಿಫ್ರಿ ತಂಗಳ್ ಅವರು ದುವಾಕ್ಕೆ ನೇತೃತ್ವವನ್ನು ಕೊಡಬೇಕಿತ್ತು. ಕಾರಣಾಂತರದಿಂದ ನಾನು ಕಾಲ್ ಮಾಡುವಾಗ ಹೇಳಿದರು, ನನ್ನ ತಂದೆಗೆ ಸ್ವಲ್ಪ ಸೌಖ್ಯ ಇಲ್ಲದ ಕಾರಣ ನಾನು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ, ನಾಳೆಯ ಕಾರ್ಯಕ್ರಮಕ್ಕೆ ನಾನು ಬಂದರೆ ಆಗ್ಬಹುದಾ ಅಂತ ಕೇಳಿದರು. ನಾನು ಹೇಳಿದೆ, ಬರ್ಕತೆಗಾಗಿ ನೀವು ಬರಬೇಕು ಅಂತ ಹೇಳಿ. ನಾನು ಮೊದಲೇ ಹೇಳಬೇಕಿತ್ತು, ಅವರ ತಂದೆಯ ಆರೋಗ್ಯಕ್ಕಾಗಿ ತಾವು ದುವಾ ಮಾಡಬೇಕು ಅಂತೇಳಿ ಈ ವೇದಿಕೆಯ ಮುಖಾಂತರ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮಕ್ಕೆ ದುವಕ್ಕೆ ನೇತೃತ್ವ ಕೊಟ್ಟಂತಹ ನಿಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾದಂತಹ ಕಾಜೂರು ತಂಗಳೆಂದೇ ಪ್ರಸಿದ್ಧಿಯಾದಂತಹ ಕಾಜೂರು ತಂಗಳವರಿಗೆ ನನ್ನ ಪರವಾಗಿ, ಗೌಸಿಯಾ ಜಾಮಿಯಾ ಮಸ್ಜಿದ್ನ ಪರವಾಗಿ, ಜಮಾತರ ಪರವಾಗಿ, ಇಲ್ಲಿ ನಡೆದಂಥ ಸರ್ವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಹನ್ಫಿ ಬಾಂಧವರಿಗಾಗಿ ಮಾತ್ರ ಇವತ್ತು ಇಟ್ಟಂತಹ ಕಾರ್ಯಕ್ರಮ. ಅಂದರೆ ಪ್ರತಿ ಸಲ ನಾವು
2 ದಿನ ಕಾರ್ಯಕ್ರಮ ಮಾಡುವಾಗ ಒಂದು ಹನ್ಫಿ ಮತ್ತು ಒಂದು ಶಾಫಿ ಮೌಲಾನ ಇಡುವಂತಹ ಒಂದು ಒಂದೇ ದಿನದಲ್ಲಿ, ಆದರೆ ಅದು ಸಮಯ ಸಾಕಾಗುವುದಿಲ್ಲ ಅಂತ ಹೇಳಿ ನಾವು ಇವತ್ತು ಏನು ಮಾಡಿದ್ದೇವೆ, ಒಂದು ಸುಪ್ರಸಿದ್ಧ ಅಂತ ಹೇಳ್ಬೋದು, ನಮ್ಮ ಹತ್ತಿರದ ಶಿರೂರವರು ಮುಫ್ತಿ ಜುಲ್ಫಿಕರ್ ಅಲಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ಬೇಗ ಬಂದಿದ್ದಾರೆ, ಅಸರ್ನ ನಮಾಜ್ಗಿಂತ 4:15 ಗಂಟೆಗೆ ಮೊದಲೇ ಬಂದಿದ್ದಾರೆ. ಅವರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಇನ್ನೊಬ್ಬರು ಸೈಯದ್ರು